ಅಕ್ಷಯ ತೃತೀಯ ದಿನ ನೀವೆಲ್ಲರೂ ಒಂದು ಮಾಡ್ಕೋಬೇಕಂತ ರೆಮಿಡಿ ಅಂದರೆ ಅದು ಅರ್ಲಿ ಮಾರ್ನಿಂಗ್ ಮಾಡ್ಕೋಬೇಕು. ಎಲ್ಲರೂ ಕಂಪಲ್ಸರಿ ಮಾಡ್ಕೋಬೇಕು. ಯಾರು ಮಾಡ್ಕೋಬಾರ್ದು ಕೆಲವೊಂದು ಕಡೆ ಹೇಳ್ತಾರೆ 90 ನಂಬರ್ಸ್ ಆಗಿದ್ರೆ ಕೆಲವೊಂದು 8 ನಂಬರ್ಸ್ ಎಲ್ಲ ಬರ್ತಿರೋರಿಗೆ ಅಕ್ಷಯ ತೃತೀಯ ದಿನ ಅಥವಾ ಯಾವುದೇ ದಿನದಾಗೂ ಕೂಡ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಅಥವಾ ಜಲವನ್ನು ಕೊಡುವಂಥದ್ದು ಕೆಲಸನ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನ ಅದು ಯಾವುದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಜಾತಕದಲ್ಲಿ ಸೂರ್ಯನ ಏನಂತಾರೆ ಪ್ರಭಾವ ಕಮ್ಮಿ ಇದ್ದಾಗ ನೀವು ಸೂರ್ಯನಿಗೆ ಜಲ್ ಕೊಡೋದ್ರಿಂದ ನೀವು ಸೂರ್ಯ ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಆಗುತ್ತೆ. ಎಸ್ಪೆಷಲಿ ಅಕ್ಷಯ ತೃತೀಯ ದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿದ ತಕ್ಷಣ ಒಂದು ತಾಮ್ರದ ತಂಬಿಗೆಯಲ್ಲಿ ಸೂರ್ಯನಿಗೆ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ನೀವು ಜಲವನ್ನು ಕೊಡೋದ್ರಿಂದ ಓಂ ನಮೋ ಸೂರ್ಯಾಯ ನಮಃ, ಓಂ ನಮೋ ಭಾಸ್ಕರಾಯ ನಮಃ, ಓಂ ನಮೋ ಆದಿತ್ಯಾಯ ನಮಃ, ಈ ಥರ ಯಾವುದೋ ಒಂದು ಸೂರ್ಯನ ಒಂದು ಹೆಸರಿನೊಂದಿಗೆ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಅಥವಾ ಜಲವನ್ನು ಕೊಡೋದ್ರಿಂದ ಅಕ್ಷಯ ತೃತೀಯ ನಿಮ್ಗೆ ಏನಾಗುತ್ತೆ, ಅಕ್ಷಯ ಆಗಿ ನಿಮಗೆ ಪ್ರಾಫಿಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲರೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ದಿನ 30 ಏಪ್ರಿಲ್ ತುಂಬ ಪ್ರೀಷಿಯಸ್ ಆಗಿರುವಂಥದ್ದು. ಪ್ರತಿಯೊಬ್ಬರು ಮಾರ್ನಿಂಗ್ ಇದೊಂದು ಮಾಡಿ ಆಲ್ಮೋಸ್ಟ್ ನಿಮ್ಮದು 365 ಡೇಸಲ್ಲಿ ನಿಮಗೆ ಹಣದ ಬರ್ಕತ್ತು ಸ್ಟಾರ್ಟ್ ಆಗುತ್ತೆ. ಮಾಡಿ ನೋಡಿ. ಹ್ಯಾಪಿ ಅಕ್ಷಯ ತೃತೀಯ.